ಧಾರವಾಡದಲ್ಲಿ ಈಗಾಗಲೇ ನಿರ್ಮಾಣ ಹಂತದ ಕಟ್ಟಡ ಕುಸಿತ ಪ್ರಕರಣದಲ್ಲಿ ದುರಂತದಲ್ಲಿ ಸಾವಿಗೀಡಾಗಿರುವಂತಹ ವ್ಯಕ್ತಿಯ ಗುರುತನ್ನು ಈಗ ಪತ್ತೆ ಹಚ್ಚಲಾಗಿದೆ. ಆಗ್ಲೇ ಪ್ಯಾಟಿ ಕೂಡ ಹೇಳ್ತಾ ಇದ್ರು. ಈಗಾಗಲೇ ಸಾವನ್ನಪ್ಪಿರುವಂತವರು ಸಲೀಂ ಮಖಾಂದಾರ್ ಅನ್ನುವಂತಹ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. 28 ವರ್ಷದ ಸಲೀಂ ಮಖಾಂದಾರ್ ಅವರು ಈ ಒಂದು ದುರ್ಘಟನೆಯಲ್ಲಿ ಸಾವಿಗೀಡಾಗಿರುವಂಥದ್ದು. ನಿರ್ಮಾಣ ಹಂತದ ಕಟ್ಟಡ ಕುಸಿದು 22 ಜನರಿಗೆ ಗಾಯಗಳಾಗಿವೆ. ಈಗಾಗಲೇ 22 ಜನರನ್ನು ಇದರಿಂದ ರೆಸ್ಕ್ಯೂ ಮಾಡಲಾಗಿದೆ. ಅವರುಗಳನ್ನು ಈಗ ವಿವಿಧ ಆಸ್ಪತ್ರೆಗಳಿಗೆ ರವಾನೆ ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಆದರೆ ಓರ್ವ ವ್ಯಕ್ತಿ ಈಗಾಗಲೇ ಸಾವಿಗೀಡಾಗಿರುವಂಥದ್ದು, ಸಲೀಂ ಅನ್ನುವರು ಸಾವಿಗೀಡಾಗಿರುವಂಥದ್ದು. ಬಹುಶಃ ನಮ್ಮಲ್ಲಿ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ, ಕಟ್ಟಡ ಕುಸಿಯುವಂಥದ್ದು ಕಾಮನ್. ನಮಗೆ ಇಲ್ಲಿ ಕಟ್ಟಡ ಕುಸಿಯದೇ ಇರುವಂಥದ್ದು ಆಶ್ಚರ್ಯ ಆಗುತ್ತೆ. ಕಟ್ಟಡ ಕುಸಿಯುವಂಥದ್ದು ಕಾಮನ್ ಅನ್ನುವಂತಹ ರೀತಿಯಲ್ಲಿ. ಆದರೆ ಎಲ್ಲಿ ಕುಸಿಯುತ್ತೆ, ಯಾವಾಗ ಕುಸಿಯುತ್ತೆ ಅಂತ ಗೊತ್ತಿರೋದಿಲ್ಲ. ಕುಸಿದ ನಂತರ ಮತ್ತೆ ಅಲ್ಲಿ ಒಂದು ರೆಸ್ಕ್ಯೂ ಆಪರೇಷನ್ ಅನ್ನು ನಡೆಸುವಂಥ ಅನಿವಾರ್ಯತೆ ನಮ್ಮ ಈ ಒಂದು ರೆಸ್ಕ್ಯೂ ಆಪರೇಷನ್ನಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಸಿಬ್ಬಂದಿಗೆ ಇರುವಂತಹದ್ದಷ್ಟೇ. ಆದರೆ ಈ ರೀತಿಯಾದಂತಹ ಕಟ್ಟಡಗಳನ್ನು ಕಟ್ಟುವಂಥದ್ದು, ಕಟ್ಟಡಗಳು ದುರಂತ ಸಂಭವಿಸುವಂಥದ್ದು ನೋಡಿ, ಇಲ್ಲೂ ಕೂಡ ಅಷ್ಟೇ 2 ಹಂತದ 2 ಮಹಡಿಯ ಒಂದು ಕಟ್ಟಡ ಇತ್ತು. ಅದರ ಮೇಲ್ಗಡೆ ಮತ್ತೆ 3 ಮಹಡಿಯನ್ನು ಕಟ್ಟೋದಕ್ಕೆ ಹೊರಟಿದ್ದಾರೆ. ಇವರಿಗೆಲ್ಲ ಹೇಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ಎಷ್ಟರ ಮಟ್ಟಿಗೆ ಆಲ್ರೆಡಿ ಇದ್ದಂತಹ ಎಸ್ಟಾಬ್ಲಿಷ್ ಆಗಿದ್ದಂತಹ ಕಟ್ಟಡ ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದೆ ಅನ್ನೋದರ ಬಗ್ಗೆಯೂ ಕೂಡ ಅಧ್ಯಯನ ನಡೆಸಿದಾರೋ ಇಲ್ವೋ ಅನ್ನುವಂತಹದ್ರ ಬಗ್ಗೆಯೂ ಕೂಡ ಬಹಳಷ್ಟು ಅನುಮಾನಗಳು ಹುಟ್ಟಿಕೊಂಡಿರುವಂತಹದ್ದು. ಎಸ್ ಮೂರ್ತಿಪೇಟೆ, ಆವಾಗಲೇ ನೀವು ಹೇಳ್ತಾ ಇದ್ರಿ ಈಗಾಗಲೇ ರೆಸ್ಕ್ಯೂ ಆಪರೇಷನ್ ಹೇಗೆ ಸಾಗ್ತಾ ಇದೆ ಅನ್ನೋದ್ರ ಬಗ್ಗೆ. ಎಸ್ ಮೂರ್ತಿಪೇಟೆ ಅವ್ರನ್ನ ಮತ್ತೆ ಸಂಪರ್ಕಿಸ್ತೀವಿ. ಸಂಪರ್ಕ ಕಡಿತ ಆಗಿದೆ, ಅವ್ರನ್ನ ಮತ್ತೆ ಸಂಪರ್ಕಿಸ್ತೀವಿ. ಈಗಾಗಲೇ 28 ವರ್ಷದ ಸಲೀಂ ಮಖಾಂದಾರ್ ಅನ್ನುವಂಥವ್ರು ಮೃತಪಟ್ಟಿದ್ದಾರೆ ಅನ್ನುವಂಥದ್ದು. ಅಂದರೆ ಏನೂ ಮಾಡದಿರುವಂಥ ತಪ್ಪಿಗೆ, ಯಾವುದೋ ಒಂದು ಕಟ್ಟಡದಲ್ಲಿ ಬಂದು ನಿಂತುಕೊಂಡಿದ್ದಂತಹ ತಪ್ಪಿಗೆ ಅಲ್ಲಿ ಸಾವಿಗೀಡಾಗುವಂತಹದ್ದು. ಮತ್ತು ವಿಶೇಷವಾಗಿ ಕಟ್ಟಡವನ್ನು ಕಟ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ಈ ದುರಂತ ಸಂಭವಿಸಿದಾಗ ಕಟ್ಟಡ ಕಾರ್ಮಿಕರು ನಾವು ಇದೊಂದು ಕಟ್ಟಡವನ್ನು ಕಟ್ಟಬೇಕು ಅಂತೇಳಿ ಬಂದಿರ್ತಾರೆ ಹೊರತು ಈ ಕಟ್ಟಡದ ಅಡಿಯಲ್ಲಿ ಬಿದ್ದು ಸಾಯಬೇಕು ಅಂತೇಳಿ ಯಾರು ಕೂಡ ಬಂದಿರೋದಿಲ್ಲ. ಆದರೆ ಈ ಕಟ್ಟಡಗಳ ಮಾಲೀಕರು ಮತ್ತು ಜಿಲ್ಲಾಡಳಿತಗಳು, ಅಂದರೆ ಯಾವ ಸ್ಥಳೀಯ ಸಂಸ್ಥೆಗಳ ಆಡಳಿತ ಇರುತ್ತಲ್ಲ, ಆಡಳಿತ ವ್ಯವಸ್ಥೆ ಎಷ್ಟು ಕುಲಗೆಟ್ಟು ಹೋಗಿದೆ, ಎಷ್ಟು ಕಳಪೆಯಾಗಿದೆ ಅನ್ನೋದಕ್ಕೆ ಈ ರೀತಿಯಾಗಿ ಕಟ್ಟಡ ಕುಸಿತಾ ಇರುವಂಥದ್ದು ಇದಕ್ಕೆ ಒಂದು ಸಾಕ್ಷ್ಯವನ್ನು ಒದಗಿಸುತ್ತೆ. ಈಗಾಗಲೇ ಸಾವಿನ ಕಟ್ಟಡದಲ್ಲಿ ಗಾಯಗೊಂಡಿರ್ತಕ್ಕಂಥವರ ವಿವರವೂ ಕೂಡ ಈಗ ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಈ ಒಂದು ನಿರ್ಮಾಣ ಹಂತದ ಕಟ್ಟಡ ಕುಸಿದು ಗಾಯಾಳುಗಳಾಗಿದ್ದಾರೆ. 22 ಜನ ಗಾಯಾಳುಗಳ ವಿವರ ಈಗ ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಮುನಾವರ ಬಸಾಪುರ, ಹಜರತ್ ಕುಂದಗೋಳ, ಮಂಜುನಾಥ್ ಬೇಂದ್ರೆ ಈ ಒಂದು ಕಟ್ಟಡ ದುರಂತದಲ್ಲಿ ಗಾಯಗೊಂಡಿದ್ದಾರೆ. ಇನ್ನು ಯಲ್ಲಪ್ಪ ಜೋಗೀನ್, ಮೊಹಮ್ಮದ್ ಗೌಸ್ ಯಾದಗಿರಿ, ನೂರ್ ಅಹಮದ್ ಅನ್ನುವಂಥವರು ಕೂಡ ಈ ಒಂದು ದುರಂತದಲ್ಲಿ ಗಾಯಗೊಂಡಿದ್ದಾರೆ. ಮಹಾಬಲ ಹಂಚಿನಾಳ, ಮಮತಾ ದಮ್ಮಳ್ಳಿ, ಚನ್ನಬಸು ಕಲಾದಕಿ, ಮಲ್ಲಪ್ಪ ಕಡದವರ, ಬಸೀರ್ ಕಲಾದಕಿ, ನಾಗರಾಜ್ ಶೀಲವಂತರ ಇವರೆಲ್ಲರೂ ಕೂಡ ಇದರಲ್ಲಿ ಗಾಯಗೊಂಡಿರುವಂತಹವರು. ಸುಲ್ತಾನ್ ಸಾಬ್ ಶೇಖ್, ಮಲ್ಲನಗೌಡ ಪಾಟೀಲ್, ಸುರೇಂದ್ರ ಯಾದವ್ ಅವರು ಕೂಡ ಈ ಕಟ್ಟಡ ಕುಸಿದು ಬಿದ್ದಂಥ ಸಮಯದಲ್ಲಿ ಗಾಯಗೀಡಾಗಿದ್ದಾರೆ. ಇನ್ನು ಶಿವನಗೌಡ ನರಗುಂದ, ಸುನಿಲ್ ಕುಮಾರ್, ಸಂಗ್ರಾಮ ಅರಡಿ ಇವರೆಲ್ಲರೂ ಕೂಡ ಈ ಸೋಹಿಲ್, ಮಲ್ಲಪ್ಪ ಗುಡ್ಡದವರೆಗೆ ಗಾಯ ಆಗಿರುವಂತಹದ್ದು. ಇವರೆಲ್ಲರೂ ಕೂಡ ಗಾಯಗೊಂಡಿದ್ದಾರೆ ಅನ್ನುವ ಮಾಹಿತಿ ವಿವರಗಳು ಈಗ ನಮಗೆ ಲಭ್ಯವಾಗ್ತಾ ಇರುವಂಥದ್ದು. ಒಟ್ಟು 22 ಮಂದಿ ಗಾಯಾಳುಗಳು ಈಗಾಗಲೇ ಪತ್ತೆಯಾಗಿದ್ದಾರೆ. ಅವ್ರನ್ನ ರೆಸ್ಕ್ಯೂ ಮಾಡಲಾಗಿರುವಂತಹದ್ದು. ಕುಸಿದು ಬಿದ್ದಿರತಕ್ಕಂತಹ ಕಟ್ಟಡದಿಂದ ಅವರನ್ನು ಹೊರಗಡೆ ತೆಗೆಯಲಾಗಿದೆ. ಗಾಯಗೊಂಡಿರುವಂತಹವ್ರಿಗೆ ಈಗಾಗಲೇ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈಗಾಗಲೇ ತುರ್ತು ಘಟಕಗಳಲ್ಲಿ ಅವರಿಗೆ ಒಂದು ಚಿಕಿತ್ಸೆಯನ್ನು ನೀಡೋದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಇನ್ನು ಅವಶೇಷಗಳಡಿಯಲ್ಲಿ ವ್ಯಕ್ತಿಯೋರ್ವ ಸಿಲುಕಿರ್ತಕ್ಕಂತಹದರ ಬಗ್ಗೆಯೂ ಕೂಡ ದೃಶ್ಯಗಳು ಲಭ್ಯವಾಗ್ತಾ ಇರುವಂಥದ್ದು. ಕ್ಯಾಮ್ರಾಗಳನ್ನು ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಯಾವ ರೀತಿಯಾಗಿ ಅಲ್ಲಿ ಸಿಲುಕಿರೋರನ್ನ ಹೊರತೆಗೆಯೋದಕ್ಕೆ ಬೇಕಾದಂಥ ಪ್ರಯತ್ನವೂ ಕೂಡ ನಡೀತಿದೆ. ಮತ್ತೊಂದು ಕಡೆಯಲ್ಲಿ ಕುತೂಹಲದಿಂದ ಇದನ್ನು ನೋಡೋದಕ್ಕೆ ಅಂತಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಈ ಒಂದು ಪ್ರದೇಶಕ್ಕೆ ಜಮಾಯಿಸಿದ್ದಾರೆ. ಪೊಲೀಸರಿಗೆ ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಕೆಲಸ ಮಾಡೋದಕ್ಕೂ ಕೂಡ ಅವಕಾಶ ಕೊಡದ ರೀತಿಯಲ್ಲಿ ಜನ ಜಮಾಯಿಸಿದ್ದು ಅವರುಗಳನ್ನು ಸರಿಸಿ ಅವರನ್ನು ಅಲ್ಲಿಂದ ಸ್ಥಳದಿಂದ ದೂರ ಸರಿಸಿ ಕೆಲಸವನ್ನು ನಡೆಸುವಂಥದ್ದು ಕೂಡ ಒಂದು ಚಾಲೆಂಜ್ ಆಗಿ ಪರಿಣಮಿಸಿದೆ.